ಬಾಲಿವುಡ್ನ ಹಿರಿಯ ನಟ ಅಮಿತಾಬ್ ಬಚ್ಚನ್ ತೆರಿಗೆ ಪಾವತಿಸುವಂತಹ ನಟರಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹೌದು, 2024 ಹಾಗೂ 25ರಲ್ಲಿ 340 ಕೋಟಿಯಷ್ಟು ಆದಾಯವನ್ನ ಗಳಿಸಿದ್ದು, ಅದರಲ್ಲಿ 120 ಕೋಟಿಯಷ್ಟು ತೆರಿಗೆಯನ್ನ ಸರ್ಕಾರಕ್ಕೆ ಕಟ್ಟಿದ್ದಾರೆ. ಈ ಮೂಲಕ ಭಾರತದ ನಟರಲ್ಲೇ ಅತಿ ಹೆಚ್ಚು ತೆರಿಗೆ ಪಾವತಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಈವರೆಗೆ ತೆರಿಗೆ ಕಟ್ಟುವಂತಹ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಂತಹ ಶಾರುಖ್ ಖಾನ್ ಅವರನ್ನೇ ಹಿಂದಿಕ್ಕಿದ್ದಾರೆ. ಹೌದು, ಈ ಬಾರಿ ಶಾರುಖ್ ಖಾನ್ ಅವರು 2024 ಹಾಗೂ 25ರ ಸಾಲಿನಲ್ಲಿ 92 ಕೋಟಿಯಷ್ಟು ತೆರಿಗೆಯನ್ನ ಪಾವತಿ ಮಾಡಿದ್ದು, ಶಾರುಖ್ ಖಾನ್ ಅವರಿಗಿಂತ ಶೇಕಡ 30% ಜಾಸ್ತಿ ತೆರಿಗೆಯನ್ನ ಅಮಿತಾಬ್ ಬಚ್ಚನ್ ರವರು ಪಾವತಿಸಿದ್ದಾರೆ. ಹೀಗಾಗಿ ಶಾರುಖ್ ಖಾನ್ ತೆರಿಗೆ ಪಾವತಿಸುವಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ತಮಿಳು ನಟ ವಿಜಯ್ ಅವರು ಟಾಪ್ 3ನೇ ಸ್ಥಾನದಲ್ಲಿದ್ದು, ಮುಂಗಡ ತೆರಿಗೆಯ ರೂಪದಲ್ಲಿ 52 ಕೋಟಿಯಷ್ಟು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಿದ್ದಾರೆ. ಇನ್ನು ಅಮಿತಾಬ್ ಬಚ್ಚನ್ ಅವರು 2023 ಹಾಗೂ 24ನೇ ವರ್ಷದಲ್ಲಿ ತೆರಿಗೆ ಪಾವತಿಯಲ್ಲಿ 4ನೇ ಸ್ಥಾನದಲ್ಲಿದ್ದರು. ಆ ವರ್ಷದಲ್ಲಿ ಅವರು 74 ಕೋಟಿಯಷ್ಟು ತೆರಿಗೆಯನ್ನ ಪಾವತಿಸಿದ್ರು. ಈ ಬಾರಿ ಹೆಚ್ಚು ತೆರಿಗೆ ಹಾಗೂ ಅಡ್ವಾನ್ಸ್ ಟ್ಯಾಕ್ಸ್ ಪಾವತಿಸುವಂತಹ ಮೂಲಕ ಅವರು ನಂಬರ್ 1 ಸ್ಥಾನಕ್ಕೆ ಜಿಗಿದಿದ್ದಾರೆ. ಇನ್ನು ಅಚ್ಚರಿ ಅಂದ್ರೆ ಬಾಲಿವುಡ್ನ ಸೀನಿಯರ್ ಆಕ್ಟರ್ ಸಲ್ಮಾನ್ ಖಾನ್ ಅವರು ತೆರಿಗೆ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದು, 2024 ಹಾಗೂ 25ರಲ್ಲಿ 75 ಕೋಟಿಯಷ್ಟು ತೆರಿಗೆಯನ್ನ ಪಾವತಿ ಮಾಡಿದ್ದಾರೆ.